ವಿಶೇಷವಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಉದ್ದೇಶ, ಈಗಾಗಲೇ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಟಿಪಿ ಇನ್ನೂವರೆಗೆ ಬಂದಿಲ್ಲ ಅಂತಕ್ಕಂಥ ಗೊಂದಲ ಸೃಷ್ಟಿಯಾಗಿತ್ತು. ಅದ್ರ ಜೊತೆಗೆ ಅವರ ದಿಲ್ಲಿ ಪ್ರವಾಸದ ಕುರಿತು ಸುದ್ದಿಗಳು ಕೂಡ ಬರ್ತಾ ಇತ್ತು. ಅದೊಂದಿಷ್ಟು ಜನರಿಗೆ ಗೊಂದಲ ಕೂಡ ಉಂಟು ಮಾಡತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ. ಹೀಗಾಗಿ ಅವರ ಟಿಪಿ ಈಗ ಒಂದು 5 ಮಿನಿಟ್ಸ್ ಆಯ್ತು ಬಂದು, ಅದನ್ನ ತಮ್ಮ ಮುಂದೆಲ್ಲರಿಗೂ ತೋರಿಸಿ ಯಾವುದೇ ರೀತಿಯಾದಂಥ ಜನರಿಗೆ ಗೊಂದಲ ಬೇಡ. ಅವರು ಜಮಖಂಡಿಗೆ ಬಂದು ಜಮಖಂಡಿಯ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಡೆಲ್ಲಿ ಟೂರ್ ಪ್ರೋಗ್ರಾಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ವಿಶೇಷವಾಗಿ ನಿನ್ನೆ ದಿನ ಡಿ.ಕೆ. ಸಾಹೇಬ್ರ ಜೊತೆಗೆ ನಾನಿದ್ದೆ. ಅವ್ರಿಗೆ ಇಲ್ಲಿಗೆ ಬರ್ದೇ ಇಲ್ಲಿ ಯಾವುದೇ ಕಾರಣಕ್ಕೂ ಬರ್ಲಾರ್ದಂತ ಸಂದರ್ಭ ಇದ್ರೂ ಕೂಡ ಜಮಖಂಡಿ ಕಾರ್ಯಕ್ರಮವನ್ನ ನಾನು ತಪ್ಪಿಸಬಾರ್ದು. ಕಳೆದ 7 ತಿಂಗಳದಿಂದ ಜಮಖಂಡಿ ಅರ್ಬನ್ ಬ್ಯಾಂಕ್ನವ್ರು ನನ್ನ ಸಂಬಂಧ ಕಾಯಕತ್ತಾರ. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು ಅಂತ ಹೇಳಿ ಇಲ್ಲಿ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಪ್ರೈವೇಟ್ ಫ್ಲೈಟ್ ಗಳನ್ನ ಕೂಡ ಅರೇಂಜ್ ಮಾಡ್ಕೊಂಡು ಎಲ್ಲಾನು ಕೂಡ ಅವರೇ ಪೇ ಮಾಡಿ, ಯಾವುದೂ ಕೂಡ ನಮ್ಮ ಬ್ಯಾಂಕಿಗಾಗ್ಲಿ ನಮಗಾಗ್ಲಿ ಯಾವುದೂ ಕೂಡ ಭಾರ ಮಾಡಿಲ್ಲ. ಅವರೇ ಪೇ ಮಾಡಿ ಇಲ್ಲಿವರೆಗೆ ಬಂದು ನಮ್ಮೆಲ್ಲರನ್ನ ನೋಡಿ ನಮ್ಮ ಬ್ಯಾಂಕಿನ ಕುರಿತಾಗಿ ಮಾತನಾಡ್ಲಿ ಹೋಗ್ಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲಾ ಮಿನಿಸ್ಟರ್ಗಳ ಟಿಪಿನೂ ಈಗಾಗಲೇ ಬಂದಿದೆ. ನಿಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಇರ್ತೈತಿ. ಅದ್ರದ ಪ್ರತಿಯೊಂದು ಟಿಪಿ ಕಾಪಿಗಳನ್ನ ತಮಗ್ ಮುಟ್ಟಿಸ್ತೀವಿ. ನಾವಿವತ್ತು ಕರೆದಿರ್ತಕ್ಕಂಥ ಉದ್ದೇಶ, ಜನರಲ್ಲಿ ಡೆಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಜಮಖಂಡಿ ಕಾರ್ಯಕ್ರಮಕ್ಕೆ ಡಿ.ಕೆ. ಸಾಹೇಬ್ರು ಬರುವುದಿಲ್ಲ ಅನ್ನುವಂಥದ್ದು ತಲೆಯೊಳಗೆ ಸೇರ್ಕೊಂಡಿದೆ. ಅದನ್ನ ನೀವು ಸ್ಪಷ್ಟವಾಗಿ ಮಾಹಿತಿ ಮುಟ್ಟಿಸ್ಬೇಕು. ಜಮಖಂಡಿಗೆ ಬಂದು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಜಮಖಂಡಿಗೆ ಬಂದು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಮುಟ್ಟಿಸ್ಬೇಕು. ನೀವೆಲ್ಲರೂ ಕೂಡ ಅದನ್ನ ಕೆಲಸ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ. ಮತ್ತು ಇದೆಲ್ಲ ಅರೇಂಜ್ಮೆಂಟ್ ಕುರಿತಾಗಿನೂ ನೀವು ನೋಡಿರಿ. ಸಾಕಷ್ಟು ಇದ್ರ ಬಗ್ಗೆ ಕೂಡ ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಕೂಡ ನೀವೆಲ್ಲನೂ ಕೂಡ ವಿಸ್ತಾರವಾಗಿ ಬರಿಬೇಕು. ಅವರು ಟೈಮಿಂಗ್ಸ್ ಯಾವ ರೀತಿಯಾಗಿದೆ ಅಂದ್ರ, ಬೆಳಗ್ಗೆ 9 ಗಂಟೆಗೆ HAL ಬೆಂಗಳೂರು ದಿಂದ ಬೈ ಸ್ಪೆಷಲ್ ಫ್ಲೈಟ್ ದಿಂದ ಬರ್ತಾರ. ಅಲ್ಲಿಂದ 10 ಗಂಟೆಗೆ ಬೆಳಗಾವಿ ಏರ್ಪೋರ್ಟ್, ಬೆಳಗಾವಿ 10:15 ಬೆಳಗಾವಿ ಡಿಪಾರ್ಚರ್ ಏರ್ಪೋರ್ಟ್, ಬೆಳಗಾವಿ ಬೈ ಹೆಲಿಕಾಪ್ಟರ್ 10:45 ಜಮಖಂಡಿ. ಹೆಚ್ಚು ಕಡಿಮೆ 11 ಗಂಟೆ ಜಮಖಂಡಿ ಬರ್ಬೋದು. ಅವರು 10:30 11 ಗಂಟೆಗೆ ಜಮಖಂಡಿಗೆ ಬರ್ತಾರ. ಅಲ್ಲಿಂದ ಅವ್ರ ಟಿಪಿ ಪ್ರಕಾರ ಇನಾಗ್ರೇಷನ್ 11 ಗಂಟೆಗೆ ಇನಾಗ್ರೇಷನ್ ಸೆರೆಮನಿ ಆಫ್ ದ ನ್ಯೂ ಆಫೀಸ್ ಬಿಲ್ಡಿಂಗ್ ಆಫ್ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಜಮಖಂಡಿ. ನೆಕ್ಸ್ಟ್ 2 ಗಂಟೆ ಜಮಖಂಡಿಯಿಂದ ಡಿಪಾರ್ಚರ್. 2 ಗಂಟೆವರೆಗೂ 11 ಗಂಟೆಗೆ ಬಂದು 2 ಗಂಟೆವರೆಗೂ ಜಮಖಂಡಿಯಲ್ಲಿ ನಮಗೆ ಸಮಯ ಅವಕಾಶ ಕೊಟ್ಟಾರ. ಮತ್ತು 2 ಗಂಟೆ ನಂತರ ಅವರು ಯಥಾಸ್ಥಿತಿ ಹುಬ್ಳಿಗೆ ಹೋಗಿ ಅಲ್ಲಿಂದ ಡೆಲ್ಲಿ ಪ್ರೋಗ್ರಾಮ್ ಐತಿ, ಆ ಪ್ರೋಗ್ರಾಮಿಗೆ ಅಟೆಂಡ್ ಆಗ್ಬೇಕು. ಅವರು ಕೇವಲ ಜಮಖಂಡಿಯ ಒಂದೇ ಒಂದು ಕಾರ್ಯಕ್ರಮಕ್ಕಾಗಿ, ನಮ್ಮ ಅರ್ಬನ್ ಬ್ಯಾಂಕು ಮತ್ತು ಜಮಖಂಡಿಯ ಜನತೆಯ ಒಂದು ಪ್ರೀತಿಗಾಗಿ ದೆಹಲಿ ಕಾರ್ಯಕ್ರಮವನ್ನ 1.5 ಗಂಟೆ, CM ಪ್ರೋಗ್ರಾಮ್ ಅನ್ನ ಮತ್ತು ಹಲವಾರು ಮಿನಿಸ್ಟರ್ಗಳ ಕಾರ್ಯಕ್ರಮವನ್ನ 1.5 ಗಂಟೆ ಮುಂದೆ ಹಾಕಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂತ ವಿಷಯ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ದೆಹಲಿ ಕಾರ್ಯಕ್ರಮ ಆಕ್ಚುಲಿ ಆಗಿರ್ತಕ್ಕಂಥದ್ದು 6:30, ಆದ್ರ ಡಿ.ಕೆ. ಸಾಹೇಬ್ರ ಅದನ್ನ 7:30 ಮಾಡಿ CM ನಿನ್ನೆ ಖುದ್ದಾಗಿ CM ಮಾತಾಡಿ, ಸರ್ ಇಲ್ಲ ನಾನು 1 ಗಂಟೆ ಲೇಟ್ ಆಗಿ ಬರತ್ತೇನೆ, ನೀವು ಕೂಡ 1 ಗಂಟೆ ಲೇಟ್ ಆಗಿ ಹೋಗ್ರಿ ಅಂತೇಳಿ ನಾನು ಮುಂದೆನೆ ಫೋನ್ ಮಾಡಿ ಹೇಳಿದ್ರು. ಅದ್ರದ್ದು ಎಲ್ಲ ಫ್ಲೈಟ್ ಅರೇಂಜ್ಮೆಂಟು, ಸ್ಪೆಷಲ್ ಫ್ಲೈಟ್ ಇದ್ದು ಎಲ್ಲಾನು ಫೈನಲ್ ಆದ್ಮ್ಯಾಗ ಇವತ್ತು ಟಿಪಿ ಬಂದೈತಿ. ಅದ್ರ ಕಾಪಿ ಎಲ್ಲರಿಗೂ ನಿಮ್ಗೆ ಕೊಡ್ತಾರ. ಇದನ್ನ ಗೊಂದಲ ಜನರ ತಲೆಯೊಳಗೆ ಒಂದು ತೆಗೆಯುವ ರೀತಿಯಲ್ಲಿ ನೀವು ಸುದ್ದಿಯನ್ನು ಪ್ರಸಾರ ಮಾಡ್ರಿ. ನಮಸ್ಕಾರ. ಯಾವ್ದ್ರಿ? 7,11,00,000 ಅರ್ಬನ್ ಬ್ಯಾಂಕ್ ಸುಸರ್ಜಿತವಾಗಿ. ಮೊನ್ನೆ ಸಿಂಧೆ ಸಾಹೇಬ್ರು ಬಹುತೇಕ ಎಲ್ಲಾನು ಹೇಳಿದಂಗ ನಿಮಗ್ ಗೊತ್ತೈತಿ, ಮೊನ್ನೆ ಪ್ರೆಸ್ ಮೀಟ್ನಾಗ ಇದ್ರಿ. ಅದ್ರ ವಿವರವಾದ ಕೋಡ್ ಅಂದ್ರೆ ನಾ ಇನ್ನೊಮ್ಮೆ ಹೇಳಂದ್ರು ಹೇಳ್ತೇನೆ, ಏನ್ ತಕರಾರಿಲ್ಲ. ಒಂದು ಎಂಟ್ರೆನ್ಸ್ ರಿಸೆಪ್ಷನ್ ಐತಿ, ಅದ್ರ ಬಾಜುಕನ ಒಂದು ನಮ್ದು ಗಿರೀಶ್ ನಗರ್ ಶಾಖೆ ಇತ್ತು, ಅದ್ರದ್ದು ಆಫೀಸ್ ಕೂಡ ಐತಿ. ಅಲ್ಲಿಂದ ಈ ಕಡೆ ರೈಟ್ ಸೈಡ್ ಬಂದ ಕೂಡಲೇ ನಮ್ಮ ಕೆಲವೊಂದಿಷ್ಟು ಎಲ್ಲ ಒಂದು ಸಭಾಂಗಣ ಐತಿ. ಅದ್ರ ನೆಕ್ಸ್ಟ್ ಒಳಗ ಹೋದ ಕೂಡಲೇ ಅಲ್ಲಿ ವೈರಿಂಗ್ ರೂಮ್ಸ್ ಐತಿ. ಅದ್ರ ಮ್ಯಾಗ ಒಂದು ನಿರ್ದೇಶಕರ ಕೊಠಡಿ, ಅದರ ಪಕ್ಕದಲ್ಲಿ ಅಧ್ಯಕ್ಷರ ರೂಮ್ ಐತಿ. ಮತ್ತು ಡೈರೆಕ್ಟರ್ಸ್ ಗಳಿಗಾಗಿ ಕೂಡ್ಲಿಕ್ಕೆ ಒಂದು ವ್ಯವಸ್ಥಿತವಾದಂತ ರೂಮ್ ಅನ್ನು ಮಾಡಿದ್ದೀವಿ. ಮತ್ತು ಪಕ್ಕದಲ್ಲಿ ಇಡೀ ಎಲ್ಲ ಬ್ಯಾಂಕಿನ ಹೆಡ್ ಆಫೀಸ್ ಎಲ್ಲ ಸೆಟಪ್ ಕೂಡ ಅಲ್ಲೇ ಐತಿ ಸಿಬ್ಬಂದಿಗಳಿಗಾಗಿ.
ಮತ್ತು ಅದ್ರ ಮೇಲ್ಗಡೆ ಗೆಸ್ಟ್ ಹೌಸ್ ವ್ಯವಸ್ಥೆ ಕೂಡ ಐತಿ. 3 ಗೆಸ್ಟ್ ಹೌಸ್ ಅದಾವ. 3 ಜನರಿಗೆ ಆಗ್ಲಿ VIP ಗಳಿಗಾಗ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡುವಂತದಕ್ಕಾಗಿ 3 ಗೆಸ್ಟ್ ಹೌಸ್ ಮಾಡಿವಿ. ಮತ್ತ ಅಲ್ಲೇ ಪಕ್ಕದಲ್ಲಿ BOM ಗಾಗಿ ಕೂಡ ಒಂದು ಸಭಾಭವನ ನಿರ್ಮಾಣ ಮಾಡಿವಿ ಮತ್ತು ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಹೀಗೆ ಎಲ್ಲ ಇನ್ನೂ ಹೆಚ್ಚು ಕಡಿಮೆ 40 ರಿಂದ 50 ಶಾಖೆಗಳನ್ನು ತೆಗೆದ್ರು ಆ ಬಿಲ್ಡಿಂಗ್ ಯಾವುದೇ ರೀತಿಯಾದಂತಹ ಹೊರೆ ಆಗ್ಲಾರ್ದ ರೀತಿಯಲ್ಲಿ ನಾವು ಆ ಕಟ್ಟಡವನ್ನ ನಿರ್ಮಾಣ ಮಾಡಿವಿ. ಇದು ರೋಮನ್ ಸ್ಟೈಲ್, ರೋಮನ್ 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 ಯುರೋಪಿಯನ್ ರೋಮನ್ 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 ಸರ್ ರೋಮನ್ ರೋಮನ್ ಸ್ಟೈಲ್ ವಾಚ್ ಟವರ್ ಎಲ್ಲಾನು ರೋಮನ್ ಸ್ಟೈಲ್. ಇಲ್ಲ ಅದೇನ್ರ ಬೈ ಮಿಸ್ಟೇಕ್ ಬಂದಿರ್ಬೇಕ್ರಿ. ಬಟ್ ಅದ್ರ ಪ್ಲಾನ್ ಒಳಗ ಇದ್ರಲ್ಲ ರೀ ಕಾಕ, ಅದ್ರ ಪ್ಲಾನಿಂಗ್ ಕಮಿಟಿ ಒಳಗ ಕಾಕಾರು ಇದ್ರು. ಹಿಂಗ ಏನೋ ಬೈ ಮಿಸ್ಟೇಕ್ ಬಂದಿರ್ಬೋದು. ರೋಮನ್ ಸ್ಟೈಲ್ ರೀ, ಅಂಕಿಗಳು ರೋಮನ್ ಮಾದರಿ ಗಡಿಯಾರ. ಮತ್ತು ವಿಶೇಷವಾಗಿ ಅದನ್ನ ಬಹಳಷ್ಟು ಮುತುವರ್ಜಿಯಿಂದ ಸುನಿಲ್ ಕಡಪಟ್ಟಿ ಅವರು ಬಹಳಷ್ಟು ಕಾಳಜಿ ವಹಿಸಿ, ಸುನಿಲ್ ಕಡಪಟ್ಟಿ ನಮ್ಮ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಅವರು ಕೂಡ ಬಹಳಷ್ಟು ಕಾಳಜಿಯಿಂದ ನಮ್ಮ ಊರೊಳಗೆ ನಾ ಒಂದೇನೋ ದೊಡ್ಡ ಕಟ್ಟಡ ಮಾಡತ್ತೀನಿ, ಅದನ್ನ ಬಹಳಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡ್ಬೇಕಂತ ಕಾಳಜಿಯಿಂದ ಅವರು ಕೂಡ ಬಹಳಷ್ಟು ಸಹಕಾರದಿಂದ ನಾವ್ ಯಾವ ರೀತಿಯಾಗಿ ಹೇಳಿವಿ ಅದೇ ರೀತಿಯಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಾರ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಊಟದ ವ್ಯವಸ್ಥೆ ಹೆಚ್ಚು ಕಡಿಮೆ ನಾವು ಈಗ 30,000 ಜನರದ್ದು ಪ್ರಿಪರೇಷನ್ ಮಾಡ್ಕೊಂಡಿವಿ. ಸ್ಟಾರ್ಟಿಂಗ್ 10,000 ಜನರದ್ದು ರೆಡಿ ಪೊಸಿಷನ್ ಒಳಗಿರ್ತೀವಿ. ಹೆಚ್ಚು ಕಡಿಮೆ 40,000 ಜನರಿಗೆ ಆಗುವಷ್ಟು ನಾವು ಊಟದ ವ್ಯವಸ್ಥೆನ ರೆಡಿ ಒಳಗೆ ಇಟ್ಕೊಂಡಿವಿ. DK ಶಿವಕುಮಾರ್ ಅವ್ರಿಗೆ ಹೆಚ್ಚಾಗಿ ಫೋಕಸ್ ಮಾಡಿವಿ ಅನ್ನುವಂತ ಉದ್ದೇಶ ಏನಿಲ್ಲ. ಅವ್ರಿಗೆ ಫೋಕಸ್ ಮಾಡ್ಬೇಕು ಅನ್ನುವಂಥದ್ದು ಏನಿದ್ದಿದ್ದಿಲ್ಲ. ಅವರು ಕೂಡ ಒಬ್ಬ ರಾಜ್ಯದ ಪ್ರಭಾವಿ ನಾಯಕರು. ಅವ್ರು ಬರುವುದರಿಂದ ಬ್ಯಾಂಕಿಗಾಗ್ಲಿ ಜಮಖಂಡಿಗಾಗ್ಲಿ ಬಹಳಷ್ಟು ಅನುಕೂಲಗಳಿತ್ತು. ವಿಶೇಷವಾಗಿ ಹೀಗಾಗಿ ನಮ್ಮ ಬ್ಯಾಂಕಿನ ಭವಿಷ್ಯತ್ತಿಗೆ ಅವ್ರ ಉಪಯೋಗ ಆಗ್ತಾರೆ ಅನ್ನುವಂತ ಉದ್ದೇಶ ಕೂಡ ನಮ್ಗಿತ್ತು. ಹೀಗಾಗಿ ಹಾಲಿ ಸಹಕಾರಿ ಸಚಿವರ ದಿನಾಂಕವನ್ನ ಕೇಳಿದ್ವಿ. ಅವರು ಅವರ ಪ್ರೈವೇಟ್ ಪ್ರೋಗ್ರಾಮ್ ಇರುವಂತಹ ಕಾರಣದಿಂದಾಗಿ ಅದ್ರ ನನಗ ಅವ್ರ ಲಿಸ್ಟು ಕಳಿಸ್ಯಾರ. ಪ್ರೈವೇಟ್ ಪ್ರೋಗ್ರಾಮ್ ಐತಿ, ರಾಹುಲ್ ಬರ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಅವ್ರನ್ನು ಕೂಡ ನಾವು ಕೇಳಿದ್ವಿ. ಅವ್ರು ಬರುದಿಲ್ಲ ಅಂದಾಗ ಅವ್ರ ಹೆಸರು ಹಾಕ್ದಿದ್ರ ಸರಿ ಅನ್ಸಂಗಿಲ್ಲ, ಅವ್ರಿಗೆ ಅಗೌರವ ತೋರಿಸಿದಂಗ ಆಗ್ತೈತೆ ಅಂತೇಳಿ ಹೆಸರು ಹಾಕೊಂಡಿಲ್ಲ. ಅವ್ರನ್ನ ಅಪ್ರೋಚ್ ಮಾಡಿವಿ. ಅದ್ರದ್ದು ಕೂಡ ಗೊಂದಲ ಬೇಕಾಗಿ ಏನ್ರಿ ಅದು ಏನಾಗಿತ್ತು ಆಕ್ಚುಲಿ ಅಂದ್ರ, ನಾನು ವಿಡಿಯೋ ಫುಟೇಜ್ ತೆಗೆದು ನೋಡಿನಿ. ಅವತ್ತು ಒಂದು 4-5 ಸಣ್ಣ ಹುಡುಗರು ಜಾಗರಣ ಇತ್ತಲ್ಲ ರಾತ್ರಿ, ಸಣ್ಣ ಹುಡುಗರು ಆಟ ಆಡ್ಕೋತ ಹರ್ಕೋತ ಹೋಗಿದ್ದದಾವ್. ನಾನು ಮೊದಲು ನೀವೆಲ್ಲಾರು ಹೆಂಗ್ ವಿಚಾರ ಮಾಡಿದ್ರಲ್ಲ ಉದ್ದೇಶ ಪೂರ್ವಕವಾಗಿನ ಅಂತೇಳಿ ಹಂಗ ವಿಚಾರ ಮಾಡಿದ್ನಿ. ಉದ್ದೇಶ ಪೂರ್ವಕವಾಗಿ ಆಗಿತ್ತು, ಕಂಪ್ಲೇಂಟು ಕೊಟ್ಟಿದ್ನಿ. ಅದನ್ನೇನ್ ವಿಡಿಯೋ ಫುಟೇಜ್ ನೋಡಿದ್ನಲ್ಲ, ಒಂದು 4 ಸಣ್ಣ ಹುಡುಗರು ಮಾಡಿದ್ರು. ಅದನ್ನ ತಿಳಿಲಾರ್ದಕ್ ಮಾಡಿದ್ರು. ಅವ್ರನ್ನ ಕರೆಸಿ ಅವ್ರ ಹಿರಿಯರ್ಗೆ ಹೇಳಿ ತಾಕೀತ್ ಮಾಡಿ ಅದನ್ನ ಬಿಡಿಸಿ. ಅವ್ರ ಮ್ಯಾಗ ಏನ್ ಮಾಡಕ್ ಆಗಂಗಿಲ್ಲಲ್ಲ, ತಿಳಿಲಾರ್ದ್ ಮಾಡಿದ್ದಕ್. ಇಲ್ಲ ಇವ್ರಿಗೆ ಐತ್ ನೋಡ ಅನುಭವ ಆಗೈತಿ. ಗಾಡಿ ಕವರ್ ಹರಿದಿದ್ದು ಸಣ್ಣ ಹುಡುಗರು 4 ಹುಡುಗರು ಮಾಡ್ಯಾರ್ರಿ ಅದನ್ನ. ಇಲ್ಲ ನಾ ವಿಡಿಯೋ ನೋಡಿ ಇಲ್ಲ, 12 ವರ್ಷದ ಒಳಪಟ್ಟು ಹುಡುಗರು ಅದಾವ. ಅಧ್ಯಕ್ಷರೇ ಎಲ್ಲ ಕಡೆ ನೋಡ್ರಿ ಅಟ. ಹಾ